ಅದಾದ್ಮೇಲೆ ನ್ಯೂಸ್ ಅವರನ್ನ ಮುಂದುವರಿಸ್ತಾ ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಅಭಿಪ್ರಾಯಗಳು ಅತಿರೇಕದ ವರ್ತನೆಗಳು ಅಥವಾ ಅತಿರೇಕದ ನಮ್ಮ ಅಭಿಪ್ರಾಯಗಳು ಅಸಹಿಷ್ಣುತೆಗೆ ಕಾರಣ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಈಗ ಚಿಂತಕರಾಗಿರುವಂತಹ ಅನ್ವರ್ ಮಾಣಿಪಾಡಿ ಅವರು ಮಂಗಳೂರಿನಿಂದ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿಯಾಗಿ ಒಂದೊಂದು ಘಟನೆ ಕೂಡ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಸಾಕು, ಅದಕ್ಕೆ ಸಾಕಷ್ಟು ಕಾಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರುತ್ತೆ. ಒಂದು ಲೈಕ್ ಬಂದ್ರೆ ಅಂತ ನಮ್ಗೆ ಖುಷಿ ಆಗೋದು, ಎಸ್ ಈ ರೀತಿಯಾಗಿ ಬಂತು ಅಂತ. ಕಾಮೆಂಟ್ ಬಂದ್ರೆ ಮತ್ತೆ ರೀಕಾಮೆಂಟ್ ಅಥವಾ ರೀಟ್ವೀಟ್ ಮಾಡುವಂಥದ್ದು, ಇದೇ ಒಂದು ಅಸಹಿಷ್ಣುತೆಗೆ ಕಾರಣ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ. ಈ ಸೋಷಿಯಲ್ ಮೀಡಿಯಾ, ಸಹಿಷ್ಣುತೆ, ಫೇಸ್ಬುಕ್ಕು ಇದೆಲ್ಲ ಒಂದು ಮಾತಾಡಲಿಕ್ಕೆ, ಮೀಡಿಯಾದಲ್ಲಿ ಮಾತಾಡಲಿಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಲಿಕ್ಕೆ ಬಹಳ ಚಂದ, ಪೇಪರಲ್ಲಿ ಬರೀಲಿಕ್ಕೆ ಬಹಳ ಚಂದ. ಆದರೆ ಜವಾಬ್ದಾರಿತವಾಗಿ ಮಾತಾಡೋದು ಬಹಳ ಅಗತ್ಯ. ಇವರೆಲ್ಲ ಈ ಖಾನ್ಗಳಾಗ್ಲಿ ಬೇರೆ ಯಾರೇ ಆಗಲಿ ಬಹಳ ಬುದ್ಧಿವಂತರು. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕಮೆಂಟ್ ಕೊಟ್ಟು ಒಂದು ಅಡ್ಡಗೋಡೆ ದೀಪ ಇಟ್ಟಾಗ ಒಂದು ಕಮೆಂಟ್ ಕೊಟ್ಬಿಡ್ತಾರೆ. ಅದು ಆ ಕಡೆನೂ ಆಗುತ್ತೆ, ಈ ಕಡೆನೂ ಆಗುತ್ತೆ. ತಕ್ಷಣ ಅದೊಂದು ಪಬ್ಲಿಸಿಟಿ ಅವ್ರಿಗೆ ಸಿಗುತ್ತೆ. ಆಲ್ ದೀಸ್ ಪೀಪಲ್ ಆರ್ ದ ಪಬ್ಲಿಸಿಟಿ ಮಾಂಗರ್ಸ್. They come out with one particular statement and after that they beat around that. ಆ ವಿಷಯವನ್ನೇ ಬೀಟ್ ರೌಂಡ್ ಮಾಡಿಕೊಂಡು ಒಂದು ಪಬ್ಲಿಸಿಟಿ ಹಾಸ್ಟೆಲ್ ಮಾಡ್ಕೊಳ್ತಿದ್ದಾರೆ. ಅದು ತಪ್ಪು. ಜವಾಬ್ದಾರಿತವಾಗಿ ಮಾತಾಡಬೇಕು. ಯಾವುದೇ ಆಗಲಿ ಒಬ್ಬ ದೇಶದ ಪ್ರಜೆ ಆದ ನಂತರ ಅದು ತನ್ನ ಹೆಂಡತಿ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ನನ್ನ ಹೆಂಡತಿ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗುವ, ಬೇರೆ ದೇಶಕ್ಕೆ ಹೋಗುವ, ಇಲ್ಲಿ ಸಹಿ ಇಲ್ಲ, ಸಹಿಷ್ಣುತೆ ಇಲ್ಲಿ ಇಲ್ಲ ಎಂಬ ಮಾತನ್ನು ಆಡಿದ್ರೆ ಅದನ್ನು ಒಂದು ಪಬ್ಲಿಕ್ ಆಗಿ ಮಾತಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ತರೋದಾಗ್ಲಿ ಅಥವಾ ಮೀಡಿಯಾದಲ್ಲಿ ತರೋದಾಗ್ಲಿ ಬಹಳ ತಪ್ಪು. ಯಾಕಂದ್ರೆ ಇದು ಒಂದು ಬಹಳ ಸೂಕ್ಷ್ಮವಾದ ವಿಷಯ. ಈ ಸೂಕ್ಷ್ಮವಾದ ವಿಷಯವನ್ನ ಬಹಳ ಜಾಗೃತಿಯಾಗಿ ನಾವು ಮಾತಾಡಬೇಕು. ಅದು ಜವಾಬ್ದಾರಿತವಾದ ಒಂದು ಪೊಸಿಷನ್ ಇರುವವರು ಬಹಳ ಜವಾಬ್ದಾರಿತವಾಗಿ ಮಾತಾಡಬೇಕಾಗಿದೆ. ಅವರಲ್ಲಿ ತಾನು ಹೀರೋ ಆಗಿರ್ಬೋದು, ತಾನು ದೊಡ್ಡ ಲೀಡರ್ ಆಗಿರ್ಬೋದು, ಅಥವಾ ತಾನು ದೊಡ್ಡ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಗಿರ್ಬೋದು. ಅದರ ಅರ್ಥ ನನಗೆ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಲ್ಲ, ನಾನು ಮಾತಾಡಿದಂತೆ ನನಗೆ ಆ ಸಿಗುವ ಪಬ್ಲಿಸಿಟಿ ನೋಡೋದಲ್ಲ. ಇದೆಲ್ಲ ನಾಟ್ ಪ್ರಾಪರ್ ಅಕಾರ್ಡಿಂಗ್ ಟು ಮೀ. It's very easy and nice to talk about social media, intolerance, all these kind of things. Moment you speak something, it comes in the newspaper and it becomes a launching pad for you for your popularity or whatever it is. These are very clever guys. ಬಹಳ ಹುಷಾರ್ನವರು ಇವರೆಲ್ಲ, ಬುದ್ಧಿವಂತರು. ಇವರಿಗೆ ಬೇಕಾದ ಹಾಗೆ ಮಾಡ್ತಾ ಇರ್ತಾರೆ ಅವರು. ಅಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನು ಇದೆ, ಆ ಒಂದು ಅವಕಾಶವನ್ನೇ, ಆ ಒಂದು ಹಕ್ಕನ್ನೇ ಬಳಸಿಕೊಂಡು ಇಂತಹ ಒಂದು ದುರ್ದೇಶದಂತಹ ಕೆಲಸ ಆಗಿರ್ಬೋದು, ಅಥವಾ ಈಗ ಒಬ್ಬ ಸೆಲೆಬ್ರಿಟಿ ಆಗಿರ್ಬೇಕಾದವರು, ಒಬ್ಬ ಪೊಲಿಟಿಷಿಯನ್ ಆಗಿರ್ಬೇಕಾದ್ರು, ವಿವೇಚನೆಯನ್ನ ಯೂಸ್ ಮಾಡ್ಬೇಕಲ್ವಾ ಅಲ್ಲಿ ಅಂತ. ವಿವೇಚನೆ ಯೂಸೇ ಮಾಡ್ಬೇಕಾಗುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲ ಇದೆ ಗೊತ್ತಂಗೆ. ಇಟ್ ಈಸ್ ಯುವರ್ ರೈಟ್ ಟು ಸ್ಪೀಕ್ ವಾಟ್ ಎವರ್ ಯು ವಾಂಟ್ ಟು ಸ್ಪೀಕ್. ಆದರೆ ಜವಾಬ್ದಾರಿತವಾಗಿ ಮಾತಾಡಬೇಕು. ಬಹಳ ಸೂಕ್ಷ್ಮವಾದ ಸಂಗತಿ ನಡೀತಾ ಇದೆ ದೇಶದಲ್ಲಿ. ಅಲ್ಲೋಲ ಕಲ್ಲೋಲ ಆಗ್ತಾ ಇಡೀ ಪ್ರಪಂಚದಲ್ಲೇ ಬೇಡದ ಕೆಲಸಗಳಾಗ್ತಾ ಇದೆ. ಟೆರರಿಸಂ ಮೇಲೆ ಬರ್ತಾ ಇದೆ. ಆಗ ಅದಕ್ಕೆ ಸಂಬಂಧವಾಗಿ ಏನಾದ್ರೂ ಮಾತಾಡಿದ್ರೆ ಅದು ಜವಾಬ್ದಾರಿತವಾಗಿ ಮಾತಾಡಬೇಕಾಗತ್ತೆ. ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ವಾ ಮಾತಾಡೋದಲ್ಲ. ಏನ್ ಹೇಳಿ? ಸರ್ಕಾರದ ಗವರ್ಮೆಂಟ್ ಜವಾಬ್ದಾರಿ ಕೂಡ ಇದೆಯಲ್ವಾ ಅಂತ. ಖಂಡಿತ ಎಲ್ರಿಗೂ ಜವಾಬ್ದಾರಿ ಇದೆ. ಆದ್ರೆ ನಾವು ಯಾವ ಬೇರೆ ಬೇರೆ ಪೊಸಿಷನ್ ಇದೆಯೋ, ಪಾಪ್ಯುಲಾರಿಟಿ ಒಂದು ಪೊಸಿಷನ್ ಇದೆಯೋ ನಾವು, when you are in a pedestal, a popularity pedestal, you should understand that whatever we speak reflects in the youth and as well as through the media, and it does influence their fan club or what the fans are. Yes, ಒಂದ್ಸಲ ಹೇಳ್ತೀವಿ ನಾವು. ಎಸ್, ಹೇಳ್ತೀವಿ ಮಾತು ಒಡೆದ್ರೆ ಹೋಯ್ತು ಅಂತ ಹೇಳ್ತೀವಿ. ಹಾಗೇನೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತೀವಿ. ಎಸ್, ಅಂತಹ ಸಂದರ್ಭದಲ್ಲಿ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಥವಾ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂಥದ್ದು ಆ ನಂತರದ ಪೊಸಿಷನ್ ಅಂತ. ನಾನು ಹೇಳಿದ್ದು ಸರಿ ಅಥವಾ ನಾನು ಅದು ನಾನು ಹೇಳಿದ್ದಲ್ಲಿ ಇವರು ಬಹಳ ಬುದ್ಧಿವಂತರು. ಅಡ್ಡಗೋಡೆಯಲ್ಲಿ ದೀಪ ಇಟ್ಟ ಹಾಗೆ ಯಾವುದಾದ್ರು ಒಂದು ಕಮೆಂಟ್ ಮಾಡಿಬಿಡ್ತಾರೆ. ಮಾಡಿಬಿಟ್ಟ ನಂತರ ನಾನು ಹಾಗೆ ಹೇಳಿದ್ದಲ್ಲ, ಅದು ಅದು ಮರ್ಚಿದ್ದಾರೆ ಅಂತ ಹೇಳಿಬಿಡುದು. ಅದು ಅರ್ಥವೇನು? ತಕ್ಷಣ ಇಡೀ ಎಲ್ಲ ಕಡೆ ಪಬ್ಲಿಸಿಟಿ ಆಗ್ತದೆ. ಇವರಿಗೆ ಬೇಕಾದಾಗ ಇವರ ಪಿಕ್ಚರ್ ರಿಲೀಸ್ ಆಗ್ತಾ ಇರ್ಬೋದು, ಅದರ ಪಾಪ್ಯುಲಾರಿಟಿಗೆ ಕುಂದು ತಂದಿರ್ಬೋದು. ಅದನ್ನು ಮೇಲೆತ್ತಬೇಕಾದ್ರೆ ಇವರೆಲ್ಲ ಮಾತಾಡೋದು. ಇಂಥ ಜವಾಬ್ದಾರಿಯುತವಾಗಿ ಮಾತನ್ನು ಇವರು ಆಡಬಾರ್ದು. ಇದೇ ಮಾತು ಶಾರುಖ್ ಖಾನ್ ಹೇಳಿದ್ದ. ಚುನಾವಣೆ ಮುಂಚಿತವಾಗಿ ಎಲ್ಲಿಯಾದ್ರೂ ಮೋದಿಯವ್ರು ಗೆದ್ದರೆ ನಾನು ಪಾಕಿಸ್ತಾನ ಹೋಗುತ್ತೆ ಅಂತ ಹೇಳಿ ಹೋಗುದು ಉತ್ತಮ ಅಂತ ಹೇಳಿದ್ದ. ಆ ಮಾತನ್ನು ಹೇಳಿದ್ದ.
ಸ್ಮೃತಿ ಇರಾನಿ ಅವರು ಕೂಡ ಈ ವಿಷಯದಲ್ಲಿ ಅವನ ಮೇಲೆ ಹೈಹಾರಿದ್ದಾರೆ. ನಾನು ಕೂಡ ಟ್ವೀಟರ್ ಹೈಹಾರಿದ್ದೇನೆ. ಇದು ಸರಿಯಲ್ಲ. ಆಮೇಲೆ ಹೇಳುದು ನಾನು ಹೇಳಿದ್ದು ಬೇರೆ, ಅದು ತಿರುಚಿ ಹೇಳಿದ್ದಾರೆ ಅಂತೇಳಿ, ಇದು ತಪ್ಪು. ಜವಾಬ್ದಾರಿತವಾಗಿ ಮಾತಾಡಲಿಕ್ಕೆ ಕಲಿಯಲಿ. ನಮ್ಮ ದೇಶಕ್ಕೆ ಯಾವುದು ಹಿತವಾಗುತ್ತೋ ಆ ಹಿತವಾದ ಮಾತುಗಳನ್ನು ಆಡಲಿ, ಮತ್ತು ಅಹಿತವಾದ ಮಾತುಗಳನ್ನು ಆಡಿ ನಮ್ಮ ದೇಶದಲ್ಲಿ ಎಲ್ಲೋಲಕಲ ಸೃಷ್ಟಿ ಮಾಡೋರು ಇವರೆಲ್ಲ ತಮ್ಮ ಸ್ವಂತ ಕಾರ್ಯಕ್ಕೆ ತಮ್ಮ ಸ್ವಂತ ಅಕ್ಕಿ ಬೇಳಿಕೆ ಮಾಡೋ ವಿಷಯಗಳು ಯಾವಾಗ ತಮ್ಮ ಪಾಪ್ಯುಲಾರಿಟಿ ಚಾರ್ಟ್ ಕೆಳಗಾಗ್ತದೋ ಅದು ಇದೊಂದು ಕಮೆಂಟ್ ಕೊಟ್ಟ ತಕ್ಷಣ ಆ ಪಾಪ್ಯುಲಾರಿಟಿ ಮೇಲೆ ಬರುತ್ತೆ. ಆಮೇಲೆ ಹೇಳುದು ನಾನು ಹಾಗೆ ಐ ಲವ್ ಮೈ ಕಂಟ್ರಿ, I love my country, I will stay by my country, it's the country where I am born, all this ಹೇಳುದು ಅದು ಹೇಳೇ ಬಿಡ್ತಾರೆ. ಆಮೇಲೆ ಇದಕ್ಕೂ ಹೇಳ್ತಾರೆ. ಎಸ್, ನಿಮ್ ಜೊತೆ ಇದರ ಬಗ್ಗೆ ಇನ್ನಷ್ಟು ಮಾತನಾಡ್ತೀನಿ ಅನ್ವರ್ ಮಾಣಿಪಾಡಿ ಅವರೇ. ಎಸ್, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಷಯಗಳು ತಲ್ಲಣಕ್ಕೆ ಕಾರಣ ಆಗತ್ತೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ. ಇನ್ನೊಂದ್ ಕಡೆ ಅಮೀರ್ ಖಾನ್ ಅವರ ಅಸಹಿಷ್ಣುತೆ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣ ಆಗಿರುವಂತದ್ದು, ಅವ್ರು ಕೊಟ್ಟಂತಹ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದರ ಜೊತೆಗೆ ಐಸಿಸ್ ಉಗ್ರರು ವಿಶ್ವದಾದ್ಯಂತ ಚರ್ಚೆಗೆ ಬಂದಿರುವಂತದ್ದು ಕೂಡ ಸೋಷಿಯಲ್ ಮೀಡಿಯಾಗಳಿಂದನೇ. ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ತಮ್ಮ ವಿರುದ್ಧ ಯುದ್ಧಕ್ಕೆ ನಿಂತಹ ದೇಶಗಳಿಗೂ ಕೂಡ ಅವರು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇದು ಕೂಡ ಈಗಾಗಲೇ ನಾವು ಗಮನಿಸ್ತಾ ಇರಬಹುದು, ಯಾವ ರೀತಿಯಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಪ್ರತಿ ಒಂದು ಸೆಕೆಂಡ್ ಕೂಡ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಎನ್ನುವಂಥದ್ದು. ಹಾಗಾಗಿ ಸೋಷಿಯಲ್ ಮೀಡಿಯಾಸ್ ಯಾವ ರೀತಿಯಾಗಿ ಈ ಒಂದು ಇಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬಳಸಿಕೊಳ್ಳುವ ಸಂದರ್ಭದಲ್ಲಿರುವುದು, ಸಹಿಷ್ಣುತೆ ಅಸಹಿಷ್ಣುತೆ ಪರವಾಗಿ ಮಾತನಾಡುವ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ. ಲೋಕೇಶ್ ಸರ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾಗಳಿಂದ ಅನುಕೂಲನೂ ಇದೆ ಅನಾನುಕೂಲನೂ ಇದೆ ಅಂತ. ಬಟ್ ಒಂದ್ಸಲ ಮಾತಾಡಿದ್ರೆ ಹೋಯ್ತು ಅಂತ. ಆದ್ರೆ ಸೋಷಿಯಲ್ ಮೀಡಿಯಾ ಒಂದ್ಸಲ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ ಮೇಲೆ ಅದನ್ನ ತೆಗಿಬಹುದು, ಅಥವಾ ಅಲ್ಲಿಂದ ನಾವು ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಬಟ್ ಇನ್ನೊಂದು ಜನರೇಷನ್ಗೆ ಅಥವಾ ಇನ್ನೊಬ್ಬರಿಗೆ ಅದು ಹೋಗ್ತಾನೆ ಇರುತ್ತೆ. ಬಟ್ ಸೈಬರ್ ಆಕ್ಟ್ ಅನ್ನುವಂಥದ್ದು ಇವುಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ವಾ? ಸೈಬರ್ ಆಕ್ಟ್ ಅಲ್ಲಿ ಇವುಗಳಿಗೆ ಅವಕಾಶ ಇಲ್ವಾ ಕಡಿವಾಣ ಹಾಕೋದಕ್ಕೆ? ಇಲ್ಲ, ಖಂಡಿತ ಇದೆ. ನಮ್ಮಲ್ಲಿ ಸೈಬರ್ ಆಕ್ಟ್ ಏನು IT ಆಕ್ಟ್ ಅಲ್ಲಿ ನಾವು ಕಾನೂನು ಕೆಲವು ಸಂದರ್ಭದಲ್ಲಿ ಚಲಾಯಿಸಿದ್ದೀವಿ, ತಾವೆಲ್ಲ ನೋಡಿದ್ದೀರಾ. ಕಲಬುರ್ಗಿಯವ್ರ ಪ್ರಕರಣದಲ್ಲೂ ಯಾರೋ ಕಾರವಾರದವನು ಹರೀಶ್ ಅಂತ ಈಗ ಮೊನ್ನೆ ಸಮೀವುಲ್ಲಾ ಅಂತ ಒಬ್ಬ ಇದು ತಪ್ಸ್ಕೊಂಡಲ್ಲ, ಅವನನ್ನು ಅದೇ ವಿಚಾರದಲ್ಲಿ ಅರೆಸ್ಟ್ ಮಾಡಿದ್ರು. ಮತ್ತೆ ಒಬ್ಬ ಡೆತ್ ಆದ ಮಂಗಳೂರಲ್ಲಿ, ಪೂಜಾರ್, ಅವನ ವಿಚಾರಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ರು ಅಂತೇಳಿ ಅವರು ಅರೆಸ್ಟ್ ಆದ. ಈ ಥರದ ಕಾನೂನು ಕ್ರಮ ಜರುಗಿಸ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಪ್ರಶ್ನೆ ಏನಂದರೆ, ಸಣ್ಣ ಪುಟ್ಟ ನಮ್ಮ ಒಳಗಿನ ವಿಚಾರಗಳಿಗೆ ಏನಾದರೂ ಕಾಮೆಂಟ್ ಆದರೆ ಪರವಾಗಿಲ್ಲ. ಈ ಫೇಸ್ಬುಕ್ಕು ಟ್ವಿಟರ್ ಇದೆಲ್ಲ ಥ್ರೋಟ್ ವರ್ಡ್ಗೆ ಹೋಗೋಂಥ ವಿಚಾರವನ್ನು ಕೊಡ್ತಾ ಇದೆ. ನೀವು ಒಂದು ಸತಿ ಮಾಡಿದ ತಕ್ಷಣ ಅದು ವರ್ಡಲ್ಲಿ ಯಾರು ಬೇಕಾದರೂ ನೋಡ್ಬೋದು. ಸೊ ಹಾಗಾಗಿ ಇದು ಕೇವಲ ಒಂದು ಪ್ಲೇಸ್ಗೆ ಫಿಕ್ಸ್ ಆಗಿರಲ್ಲ, ಒಂದು ರಾಜ್ಯಕ್ಕಾಗಿರಲ್ಲ, ಒಂದು ದೇಶಕ್ಕಾಗಿರಲ್ಲ, ಟೋಟಲ್ ವರ್ಡ್ಗೆ ಹೋಗುವಂಥ ವಿಚಾರಗಳಾಗ್ತವೆ ಇವು. ಹಾಗಾಗಿ ದೇಶದ ಏಕತೆಗೆ, ದೇಶದ ಭದ್ರತೆಗೆ ತೊಂದರೆ ಆಗುವಂಥದ್ದು ಯಾವುದೇ ವಿಚಾರಗಳಾದಾಗ ಅದನ್ನು ಕಟ್ಟೆಯಲ್ಲಿ ಆಗಲೇಬೇಕಾಗಿದೆ. ಈ ಅಸಹಿಷ್ಣುತೆ ವರ್ಡು ದೇಶದ ಭದ್ರತೆ ಮತ್ತು ಏಕತೆಗೆ ಖಂಡಿತ ಡ್ಯಾಮೇಜ್ ಆಗಿದೆ. ಅದನ್ನ ಉದ್ದೇಶಪೂರ್ವಕವಾಗಿ ಕಾಮೆಂಟ್ ಆಗಿರೋದು. ಇದು ಸೆಲೆಬ್ರಿಟೀಸ್ ಸುಮ್ಮನೆ ಮಾತಾಡೋವಂಥ ಪ್ರಶ್ನೆ ಬರೋದಿಲ್ಲ. ಅವರು ಇಂಥದ್ದು ಬೇಕಾದಷ್ಟು ತಿಳುವಳಿಕೆ ಇರೋಂಥವ್ರು, ಚರ್ಚೆಗಳು ಪಟ್ಟಂಥವ್ರು, ಅವ್ರಿಗೆ ಏನೋ ಕಾರಣ ಇಟ್ಕೊಂಡು ಇಂಥ ಕಾಮೆಂಟನ್ನು ಮಾಡಿ ಈ ಸೋಷಿಯಲ್ ಮೀಡಿಯಾಗೆ ಬಿಟ್ಬಿಡೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಸೆಲೆಬ್ರಿಟಿಗಳಿಗೆ ಒಂದಷ್ಟು ಫ್ಯಾನ್ಸ್ ಇರ್ತಾರೆ. ಹೇಳುವಂಥ ಮಾತಿಗೆ ಒಂಚೂರು ಪುಷ್ಟಿ ಕೊಡಬೇಕು ಅಂತಂದ್ರೆ, ಈ ದೇಶದಲ್ಲಿ ನಡೀತಿರುವಂಥ ಈ ಅಸಹಿಷ್ಣುತೆ ಏನೊಂದು ಡ್ರಾಮಾ ನಡೀತಾ ಇದೆ, ಇದೊಂದು 2-3 ತಿಂಗಳಿಂದ ಶುರುವಾಗಿದ್ದು. ನಾನು ಬಹುಶಃ ಇದು ಬಿಹಾರ ಚುನಾವಣೆ ಮುಗಿದ ತಕ್ಷಣನೇ ಮುಗಿದೋಗತ್ತೆ ಅಂತ ಭಾವಿಸಿದ್ದೆ. ಅಮೀರ್ ಖಾನ್ ಇಲ್ಲ, 2019 ತನಕ ನಡೆಯುತ್ತೆ ಅಂತ ಈ ಡ್ರಾಮಾನ ಪ್ರೂವ್ ಮಾಡಿದ್ದಾರೆ. ಯಾಕೆಂದ್ರೆ ಇದು ಖಂಡಿತವಾಗ್ಲೂ ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ. ಯಾರೆಲ್ಲ ಅಸಹಿಷ್ಣುತೆ ಇದೆ ಅಂತಂದ್ರೆ, ಯಾರಿಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಂದ ಮೇಲೆ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರ ದೇಶದಲ್ಲಿ ಒಂದು ಅದ್ಭುತವಾದಂತಹ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ ಅವರ ಪರವಾಗಿ ಇಡೀ ದೇಶದಲ್ಲಿ ಅಂತ ಯಾರಿಗೆ ಅನ್ನಿಸ್ತಾ ಇದೆ, ಅವರ ಮನಸ್ಸಿನಲ್ಲಿರುವಂತಹ ಅಸಹಿಷ್ಣುತೆಯನ್ನ ಇವತ್ತು ನಯನ್ತಾರಾ ಸೆಹಗಲ್ ಆದಿಯಾಗಿ, ಅಮೀರ್ ಖಾನ್ ಆದಿಯಾಗಿ ಪ್ರತಿಯೊಬ್ಬರು ಅದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಿಹಾರ್ ಎಲೆಕ್ಷನ್ ಅಲ್ಲಿ ಡ್ರಾಮಾ ಮುಗಿಯುತ್ತೆ ಅಂತ ಭಾವಿಸಿದ್ವಿ, ಆದ್ರೆ ಇದು 2019 ತನಕ ಈ ಡ್ರಾಮಾ ಕಂಟಿನ್ಯೂ ಆಗುತ್ತೆ ಅಂತ ಇನ್ನೊಂದೇನು ಅಂತಂದ್ರೆ ನಾನು ಹೇಳಲಿಕ್ಕೆ ಇಚ್ಛೆ ತೇಜಸ್ವಿ ಅವ್ರಿಗೆ ಹೇಳೋ ಪಾಯಿಂಟ್ಗೆ, ನರೇಂದ್ರ ಮೋದಿ ಅವರು ವರ್ಲ್ಡ್ ಅಲ್ಲಿ ನಂಬರ್ 1 ಆಗಿ ಫೋಕಸ್ ಆಗಿದ್ದೆ ಈ ಸೋಷಿಯಲ್ ಮೀಡಿಯಾದಿಂದ. ಅವರು ಬರಾಕ್ ಒಬಾಮಾಗಿಂತಾನು ಜಾಸ್ತಿ ಲೈಕ್ ಅನ್ನ ಪಡೆದಂತ ವ್ಯಕ್ತಿ ಆಗ್ಬಿಟ್ರು. 1 ಕೋಟಿ
ನನಗೆ 100 ಕೋಟಿ ಇನ್ನೊಂದೇನು 100 ಅಂದ್ರೆ ಈ ಕೋಟಿ ಚರ್ಚೆಯಲ್ಲಿ ಬಟ್ ಅಂದ್ರೆ ಹಾಗಾಗಿ ಇದು ರಾಜಕೀಯ ಪ್ರೇರಿತ ಆಗ್ತಾ ಇದೆ ಅಂತ ಅಲ್ಲಲ್ಲ ಹೇಳುವಂಥದ್ದು. ಅಷ್ಟೇ ಅಲ್ಲ, ಇದು ನನಗೆ ಇನ್ನೊಂದು ಸಣ್ಣ ನಿಮಗೆ ಹೇಳಬೇಕಾಗಿರೋದೇನು ಅಂತಂದ್ರೆ ನನಗನ್ನಿಸ್ತಿರೋದು ಈ ಚರ್ಚೆಯಲ್ಲಿ ನಾವು ರೋಗಕ್ಕೆ ನಾವು ಯಾವುದೋ ಬೇರೆ ಸಿಂಪ್ಟಮ್ ಇದ್ರಲ್ಲಿ ಹುಡುಕ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅಂತಹ ಪ್ರಯತ್ನಗಳು ಆಗ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಘಟನೆಗಳು ಇದೆ ನಮ್ಮ ಮುಂದೆ. ಹೇಗೆ ಆಯ್ತು ಅನ್ನುವಂಥದ್ದು. ಸೋಷಿಯಲ್ ಮೀಡಿಯಾನ ನಾವು ಇದಕ್ಕೆ ಬ್ಲೇಮ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿರೋದು. ಯಾಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಿಂದಾಗಿ ಅಸಹಿಷ್ಣುತೆ, ಸೋಷಿಯಲ್ ಮೀಡಿಯಾದಿಂದಾಗಿ ತೇಜಸ್ವಿ ಏನು ತಪ್ಪು ಅಂತ ಪ್ರಶ್ನೆ ಯಾಕೆಂದ್ರೆ ಒಬ್ಬ ನಾನು ನನ್ನ ಫ್ಯಾನ್ಸ್ ನನಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅನ್ನೋದು ಗೊತ್ತಿದ್ದೇ ನಾನೊಂದು ಮಾತಾಡೋದು. ಸೋಷಿಯಲ್ ಮೀಡಿಯಾ ಇದ್ರೂ ಇಲ್ಲಲ್ಲ ಇದ್ರೂ ಅವ್ರು ಹೇಳಿದ್ರು ನ್ಯೂಸ್ ಹಾಗೆ ಆಗ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಏನಾಯ್ತು ಅಂತಂದ್ರೆ ಅಮೀರ್ ಖಾನ್ ಹೇಳಿರುವಂತ ಈ ಸ್ಟೇಟ್ಮೆಂಟ್ ನ ವಿರುದ್ಧ ನಾನು ಮಾತನಾಡಿದ್ರು ಕೂಡ ಅದಕ್ಕೊಂದು ವಾಯ್ಸ್ ಸಿಕ್ಕಿರೋದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ. ಈ ವಾಯ್ಸ್ ನ ನಾವು ಕಿತ್ಕೊಳ್ಳುವಂತ ಪ್ರಯತ್ನ ಮಾಡಬಾರದು. ಹೋಗ್ತಾನೆ ಇರುತ್ತಲ್ವಾ ಅಂತ ಎಲ್ಲ ಸ್ಟಾಪ್ ಆಗಲ್ಲ. ಯಾಕಂದ್ರೆ ಒಂದ್ ಕಡೆ ಶಾಂತಿ ಬೇಕು ಅಂತ ಹೇಳ್ತೀವಿ, ಇನ್ನೊಂದ್ ಕಡೆ ಅದೇ ಶಾಂತಿಯನ್ನು ಕದಡುವ ಪ್ರಯತ್ನ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಈ ಅಮೀರ್ ಖಾನ್ ಈ ಸ್ಟೇಟ್ಮೆಂಟ್ ನ ಕೊಡದಲೇ ಇದ್ದಿದ್ರೆ ಯಾರು ಕೂಡ ಅದ್ರ ವಿರುದ್ಧ ರಿಯಾಕ್ಷನ್ ಬರ್ತಿರ್ಲಿಲ್ವಲ್ಲ. ಇದನ್ನ ಪ್ರಾರಂಭ ಮಾಡೋದು ಹೇಗೆ ಅಂತಂದ್ರೆ ಗೋಡೆಗೆ ಹೊಡೆದ್ರೆ ಅದು ವಾಪಸ್ ಬರಲೇಬೇಕು. ನಿಮಗೆ ಒಂದು ಮಾತು ಹೇಳ್ತೀನಿ. ಸೊ ಅದರಿಂದ ನಾವು ಸೋಷಿಯಲ್ ಮೀಡಿಯಾಗೆ ಇದು ಬೈಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಾವು ಅಮೀರ್ ಖಾನಿಗೆ ಪ್ರಶ್ನೆ ಕೇಳಬೇಕು. ನಾವು ಇವತ್ತು ಅಮೀರ್ ಖಾನಿಗೆ ಕೇಳಬೇಕು, ಇವತ್ತು ನೀವು AR ರೆಹಮಾನ್ ಇವತ್ತು ನಾನು ಅಮೀರ್ ಖಾನ್ ಪೊಸಿಷನ್ ಅಲ್ಲಿ ಇದ್ದೆ ಅಂತ ಹೇಳಿ ಮಾತನಾಡಿದ್ದಾರೆ. ಆದ್ರೆ AR ರೆಹಮಾನ್ ಆ ಪೊಸಿಷನ್ ಹೋಗಿದ್ ಯಾವತ್ತು ಅಂತಂದ್ರೆ AR ರೆಹಮಾನ್ ಮೊಹಮ್ಮದ್ ಪೈಗಂಬರ್ ಪರವಾಗಿ ಒಂದು ಸಿನಿಮಾ ಮಾಡಬೇಕು, ಆ ಸಿನಿಮಾಗ ಒಂದು ಹಾಡು ಮಾಡಬೇಕು ಅಂತ ಹೊರಟರು. ಅವತ್ತು ಇದೇ ಇಸ್ಲಾಮಿ ಭಯೋತ್ಪಾದಕರು, ಇಸ್ಲಾಮಿ ಮತಾಂಧರು AR ರೆಹಮಾನ್ ವಿರುದ್ಧ ಫತ್ವಾ ಹೊರಡಿಸಿ ಅವ್ರನ್ನ ನೀವು ಇಸ್ಲಾಂ ಧರ್ಮದಲ್ಲಿ ಸಂಗೀತಕ್ಕೆ ಇದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ, ನೀವು ಮೊಹಮ್ಮದ್ ಪೈಗಂಬರ್ ವಿರುದ್ಧ ಈ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಫತ್ವಾ ಹೊರಡಿಸಿದ್ರು. ಅವತ್ತು ಅಮೀರ್ ಖಾನ್ ಯಾಕೆ ಸುಮ್ಮನೆ ಇದ್ರು? ಶಾರುಖ್ ಖಾನ್ ಯಾಕೆ ಸುಮ್ಮನೆ ಇದ್ರು? ಅವತ್ತು AR ರೆಹಮಾನ್ ವಿರುದ್ಧವಾಗಿ, ತಸ್ಲೀಮಾ ನಸ್ರೀನ್ ವಿರುದ್ಧವಾಗಿ, ಸಲ್ಮಾನ್ ರಶ್ದಿಯ ಪರವಾಗಿ ಇವರು ಯಾರು ಯಾವತ್ತು ಯಾಕೆ ಮಾತನಾಡಲಿಲ್ಲ? ಇವತ್ತು ರಾತ್ರೋರಾತ್ರಿ ಅಮೀರ್ ಖಾನ್ಗೆ ಕೇವಲ 9 ತಿಂಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರಬೇಕಾದ್ರೆ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳಿ ಟೂರಿಸಂ ನ ಪ್ರಮೋಟ್ ಮಾಡುವಂತ ಕ್ಯಾಂಪೇನ್ ಮಾಡಿದಂತ ಅಮೀರ್ ಖಾನಿಗೆ ಕೇವಲ 9 ತಿಂಗಳಾದ ನಂತರ ಇಡೀ ದೇಶದಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ ಇಂಟಾಲರೆಂಟ್ ಇಂಡಿಯಾ ಆಗಿದ್ದು ಹೇಗೆ? ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ಎಸ್, ಸಹಿಷ್ಣುತೆ ಮತ್ತು ಅಸಹಿಷ್ಣುತೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆಯಾ ಅಥವಾ ಅದರ ಹಿಂದೆ ಕಾಣದ ಕೈಗಳ ಕಿಮ್ಮಕ್ಕು ಇದೆಯಾ ಅಥವಾ ಕೈವಾಡ ಕಾಣಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಬ್ರೇಕ್ನ ನಂತರ.